ಈಗ ಇಳೆಯರಾಜ ಅವರ ಮ್ಯೂಸಿಕ್ ಮತ್ತೆ ಈ ತರದೊಂದು ತಂಡ ನಮ್ಮ ಡ್ರೀಮ್ ನ ನಾವು ಬಿಡಬಾರ್ದು. ಇಳೆಯರಾಜ ಅವ್ರನ್ನ ಭೇಟಿಯಾದ ಸಂದರ್ಭ ಪ್ಲಸ್ ಅವರು ಈ ಕಥೆನ ಹೆಂಗ್ ಒಪ್ಕೊಂಡ್ರು? ವಿ ವಾಂಟ್ ಟು ಸಪೋರ್ಟ್ ನ್ಯೂ ಟ್ಯಾಲೆಂಟ್ಸ್. ಆ ಒಂದು ಸಪೋರ್ಟ್ ನನಗೆ ಅಂತ ದೊಡ್ಡ ಮಹಾಶಕ್ತಿಯಿಂದ ಸಿಕ್ಕಿದೆ. ಮಹಿಳಾ ನಿರ್ದೇಶಕರು ಬಹಳ ಕಮ್ಮಿ ಆಕ್ಚುಲಿ ಕನ್ನಡದಲ್ಲೂ ಕೂಡ. ತುಂಬಾ ವರ್ಷಗಳಂದ್ರೆ ಇದು ನನ್ನಿಂದಾನೇ ಆಯ್ತು ಅಂತ ನಾನು ಹೇಳಲ್ಲ. ಎಲ್ರು ನಾನು ಹೋಗಿ 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 ಅವ್ರನ್ನ ಒತ್ತಾಯ ಮಾಡಿ ಒಪ್ಸಕ್ ಆಗಲ್ಲ. ಇದು ಆಗಿದೆ ಅಂದ್ರೆ ಈ ಕತೆಗೆ ಸಂಕಲ್ಪ ಶಕ್ತಿಗೆ ಆ ಶಕ್ತಿ ಇದೆಯೇನೋ ಇರ್ಬೋದು. ಹೀರೋಯಿನ್ ಯಾರಾಗಿರ್ತಾರೆ? ಮುಖ್ಯವಾಗಿ ಇದು ಹೀರೋ ಹೀರೋಯಿನ್ ತರದ ಸಿನಿಮಾ ಅಲ್ಲ. ಇದ್ರಲ್ಲಿ ಮುಖ್ಯ ಪಾತ್ರಗಳು ಇರ್ತಾರೆ, ಇನ್ನೊಂದಷ್ಟು ಪಾತ್ರಗಳನ್ನ ನಿಧಾನವಾಗಿ ನಾವು ಹೇಳ್ತಾ ಹೋಗ್ತೀವಿ. ಮೊದಲು ಒಪ್ಪಿರ್ಲಿಲ್ಲ ಪ್ರೇಮ್ ಅವರು, ಮತ್ತೆ ಒಪ್ಕೊಂಡ ನಂತರ ಅಂದ್ರೆ ಡೆಬ್ಯೂ ಡೈರೆಕ್ಟರ್ ಅಂದ್ರೆ ಅವ್ರಿಗೆ ಏನಾದ್ರು ಆತಂಕ ಕಾಡ್ತಾ ಇತ್ತಾ? ನಿರ್ದೇಶನ ಅಂದ್ರೆ ಎಲ್ಲಾ ಗೊತ್ತಿದೆ ಅಂತಲ್ಲ, ಈ ಕತೆಗೆ ಏನ್ ಬೇಕಂತೂ ಗೊತ್ತಿದೆ. ನಮಸ್ಕಾರ ಸ್ನೇಹಿತರೆ, ಚಿತ್ತಾರದ ಈ ಒಂದು ವಿಶೇಷ ಸಿನಿಮಾ ಸೆಗ್ಮೆಂಟ್ ಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ನಮ್ ಜೊತೆಗೆ ನವ ನಿರ್ದೇಶಕಿ ರಂಜನಿ ರಾಘವನ್ ಅವರಿದ್ದಾರೆ. ಅಫ್ಕೋರ್ಸ್ ಇಲ್ಲಿ ತನಕ ಅವರನ್ನ ನಾವು ನಟಿಯಾಗಿ ನೋಡಿದ್ವಿ, ಬರಹಗಾರ್ತಿಯಾಗಿ ನೋಡಿದ್ವಿ. ಸದ್ಯಕ್ಕೆ ನಿರ್ದೇಶಕಿಯಾಗಿ ಬಡ್ತಿ ಪಡ್ಕೊಂಡಿದ್ದಾರೆ. ಹೊಸ ಸಿನಿಮಾ ಅನೌನ್ಸ್ಮೆಂಟ್ ಕೂಡ ಆಗಿದೆ. ಸೊ ಅದ್ರ ಬಗ್ಗೆ ಅವ್ರ ಹತ್ರನೇ ಮಾತಾಡಿಸ್ತಾ ಹೋಗೋಣ, ಬನ್ನಿ. ರಂಜನಿ ಅವರು, ಫಸ್ಟ್ಲಿ ಕಂಗ್ರಾಚುಲೇಷನ್ಸ್. ಸೊ ನಿರ್ದೇಶಕಿ ಆಗಿದ್ದೀರಾ. 6 months ಬ್ಯಾಕ್ ಇದ್ರ ಬಗ್ಗೆ ಮಾತಾಡಿದ್ವಿ. ಒಂದು ಸ್ಥೂಲವಾಗಿ ಒಂದು ಹೇಳಿದ್ರಿ ಆಕ್ಚುಲಿ ಸೂಕ್ಷ್ಮವಾಗಿ, ಅಂದ್ರೆ ನಿರ್ದೇಶನ ಮಾಡುವಂತಹ ಐಡಿಯಾ ಇದೆ ಅಂತ. ಬಟ್ ಈಗ ಅದು ಕಾರ್ಯರೂಪಕ್ಕೆ ಬಂದಿದೆ. ಸೊ ನೆನಪಿರಲಿ, ಪ್ರೇಮ್ ಅವರು ಹೀರೋ ಆಗಿ ಆಯ್ಕೆ ಆಗಿದ್ದಾರೆ ನಿಮ್ಮ ಸಿನಿಮಾಗೆ. ಸೊ ಎಷ್ಟು ಖುಷಿ ಆಗ್ತಾ ಇದೆ ಅಂತ? ಖುಷಿ, ಜವಾಬ್ದಾರಿ ಒಂದಷ್ಟು ಜಾಸ್ತಿನೇ ಇದೆ. ಸಿನಿಮಾನ ಈಗಿರೋ ಒಂದು ಪಾಸಿಟಿವ್ ನೋಟ್ ಅಲ್ಲಿ ರೆಡಿ ಮಾಡಿ ಮುಗಿಸಿ ಜನಕ್ಕೆ ತಲುಪಿಸ್ಬೇಕು ಅಂತ ಕಾಯ್ತಾ ಇದೀನಿ. ಸೊ ಸಿನಿಮಾದ ಟೈಟಲ್ ಬಹಳ ವಿಭಿನ್ನವಾಗಿದೆ, ಡಿ ಡಿಕ್ಕಿ ಅಂತ. ಸೊ ಈ ಥಾಟ್ ಯಾಕೆ ಬಂತು, ಅಂದ್ರೆ ಏನ್ ಅದು ರೆಪ್ರೆಸೆಂಟ್ ಮಾಡುತ್ತೆ ನಿಮ್ ಪ್ರಕಾರ ಅಂತ? ನನಗೆ ಯಾವತ್ತೂ ಕೂಡ ಒರಿಜಿನಾಲಿಟಿ ಇದ್ದಷ್ಟು ಅದು ನಮ್ಮದಾಗಿರತ್ತೆ ಅಂತ. ಸೊ ಈಗಾಗ್ಲೇ ಬಂದಿರೋಂತ ಸವಕಲು ಪದಗಳು, ಕೇಳಿರೋಂಥದ್ದು ಪ್ಯಾಟರ್ನ್ಗಳು ಯಾವ್ದು ಇಲ್ಲದೆ ತನ್ನದೇ ಆದ ಒಂದ್ ರೀತಿಯಲ್ಲಿ ನಮ್ ಸಿನಿಮಾ ಟೈಟಲ್ ಇರ್ಬೇಕು ಅಂತ ನನ್ಗಿತ್ತು. ಹಾಗೆ ನೋಡಿದಾಗ ನಮ್ ಕತೆಗೆ ತುಂಬಾ ಸೂಕ್ತ, ಮತ್ತೆ ಆ ಸೌಂಡಿಂಗು, ಆ ಯೋಚನೆ ಪ್ರತಿಯೊಂದು ಡಿ ಡಿಕ್ಕಿ ಹತ್ರ ಅಂತ ಅನ್ಸ್ತು. ಇನ್ನು ನೆನಪಿರ್ಲಿ, ಪ್ರೇಮ್ ಅವರು ಅಂದ್ರೆ ಸ್ಟೇಜ್ ಅಲ್ಲಿ ಹೇಳಿದ್ರು, ಫಸ್ಟ್ ನನಗೆ ಇಷ್ಟ ಇರ್ಲಿಲ್ಲ ಈ ಸಿನಿಮಾ ಮಾಡೋದಕ್ಕೆ ಅಂತ. ಬಟ್ ಆಮೇಲೆ ತರುಣ್ ಸುಧೀರ್ ಅವರು ಕ್ರಿಯೇಟಿವ್ ಹೆಡ್ ಆಗಿ ವರ್ಕ್ ಮಾಡ್ತಿದ್ದಾರೆ ಈ ಸಿನಿಮಾಗೆ. ಜಡೇಶ ಕೆ ಹಂಪಿ ಅವರು ಪ್ರೊಡ್ಯೂಸ್ ಮಾಡ್ತಿದ್ದಾರೆ. ಸೊ ಅವರೆಲ್ಲ ಹೇಳಿದಂತಹ ಮಾತುಗಳಿಂದ ಪ್ರೇರಿತರಾಗಿ ಮತ್ತೆ ನಿಮ್ಮ ಸ್ಟೋರಿ ಕೇಳಿ ಅವ್ರು ಇಷ್ಟಪಟ್ಟು ಮತ್ತೆ ಮಾಡ್ಲಿಕ್ಕೆ ಶುರು ಮಾಡಿದಂತೆ. ಸೊ ಅಂತದೇನಿತ್ತು ನಿಮ್ಮ ನರೇಶನ್ ಅಲ್ಲಿ ಅವ್ರು ಇಷ್ಟಪಡ್ಲಿಕ್ಕೆ, ಸಿನಿಮಾ ಮಾಡ್ಲಿಕ್ಕೆ ಒಪ್ಕೊಳ್ಳೋದಕ್ಕೆ ಅಂತ? ಐ ಥಿಂಕ್ ಅದನ್ನ ನಾವು ತೆರೆ ಮೇಲೆ ನೋಡ್ಬೇಕು. ಬಟ್ ಈಗ ಏನ್ ಹೇಳ್ಬೋದು ಅಂದ್ರೆ, ಈ ಕತೆಗಿರೋ ಶಕ್ತಿ ಅಷ್ಟು ಅಂತ ಹೇಳ್ಬೋದು. ಎಲ್ಲಾರ್ನು ಅದೇ ಸೆಳೀತಾ ಇದೆ. ಒಂದು ದೊಡ್ಡ ತಂಡ ಆಗಿ ನಿರ್ಮಾಣ ಆಗ್ತಾ ಇದೆ. ಒಂದು ಅದ್ಭುತವಾದ ಸಿನಿಮಾ ಆಗಿ ಮೂಡ್ ಬರ್ತಾ ಇದೆ. ಸೊ ಆ ಕಥೆಯ ಶಕ್ತಿ. ಅಂದ್ರೆ ಬರಹಗಾರ್ತಿಯಾಗಿ ನೀವು ಆಕ್ಚುಲಿ ಗುರುತಿಸ್ಕೊಂಡಿದ್ರಿ, ಪುಸ್ತಕಗಳನ್ನ ಬರೆದಿದ್ದೀರಾ ಸಾಕಷ್ಟು. ಬಟ್ ಈಗ ಇಳೆಯರಾಜ ಅವರ ಮ್ಯೂಸಿಕ್ ಮತ್ತೆ ಈ ತರದೊಂದು ತಂಡ ಮತ್ತೆ ಟೆಕ್ನಿಕಲ್ ಟೀಮ್ ಇರಬಹುದು, ಪ್ರತಿಯೊಂದು ಈ ತರದ ಕೂಡ್ಕೊಂಡು ಬಂದಿರೋದು ಅಂದ್ರೆ ಫಾರ್ ಅ ಡೈರೆಕ್ಟರ್, ಡೆಬ್ಯೂ ಡೈರೆಕ್ಟರ್ ಒಂಥರ ಡ್ರೀಮ್ ಇದೆ ಆಕ್ಚುಲಿ. ಇಷ್ಟರ ಮಟ್ಟಿಗೆ ಟೆಕ್ನಿಕಲಿ ಮತ್ತೆ ಎಲ್ಲಾ ರೀತಿಯಿಂದನೂ ಒಗ್ಗಿಕೊಂಡು ಬಂದಿರುವಂತ ನಿಮ್ಮ ಒಂದು ನಿರ್ದೇಶನದ ಸಿನಿಮಾಗೆ ಡ್ರೀಮ್ ಅಂತಾನೆ ಹೇಳ್ಬೋದು. ತುಂಬಾನೇ ಆಲ್ರೆಡಿ ಅಂದ್ರೆ ಎಕ್ಸ್ಪೀರಿಯನ್ಸ್ಡ್ ಟೀಮ್, ಸಾಕಷ್ಟು ಸಿನಿಮಾಗಳನ್ನ ಕೊಟ್ಟು ರಂಜಿಸಿ ಜನಗಳಿಗೆ ಒಪ್ಸಿರುವಂತಹ ಟೀಮ್. ಸೊ ಇದೆಲ್ಲ ಹೆಂಗ್ ಸಾಧ್ಯ ಆಯ್ತು ಅಂದ್ರೆ ಇಟ್ಸ್ ಆಕ್ಚುಲಿ ಫಸ್ಟ್ ಆಫ್ ಆಲ್ ಇಟ್ಸ್ ವೆರಿ ಇನ್ಸ್ಪೈರಿಂಗ್ ಹೇಳ್ಬೇಕು ಅಂತಂದ್ರೆ. ಫಸ್ಟ್ ಟೈಮ್ ಒಬ್ಬ ನಿರ್ದೇಶಕರಿಗೆ ಈ ರೀತಿ ಒಂದು ತಂಡ ಒಟ್ಟಿಗೆ ನಿಲ್ಲುತ್ತೆ ಅಂತಂದ್ರೆ ಅದು ಕೇವಲ ನಿಮ್ಮ ಕಥೆ ಕೇಳಿ ಇಟ್ಸ್ ವೆರಿ ಇನ್ಸ್ಪೈರಿಂಗ್. ಮತ್ತೆ ಹೆಂಗ್ ಇದನ್ನೆಲ್ಲ ಮಾಡ್ಕೊಂಡ್ರಿ ನೀವು? ಇಳೆಯರಾಜ ಅವ್ರನ್ನ ಹೇಗೆ ಒಪ್ಸಿದ್ರಿ, ಹೇಗೆ ಅಂತ? ನನಗ್ ಹೆಂಗೆ ಅಂತ ನನಗ್ ಗೊತ್ತಿಲ್ಲ. ಅದು ಸತತವಾದ ಪರಿಶ್ರಮ, ಬಿಡದೇ ಇಲ್ಲ ಅನ್ನೋ ಹಂಗೆ. 1-2 ವರ್ಷದಿಂದ ಇದನ್ನ ಪಟ್ಟಿ ಹಿಡ್ಕೊಂಡು ಏನೇ ಆದ್ರೂ ಇದನ್ನ ಕೈ ಬಿಡದೇ ಇರೋದು ಅಂತ ಒಂದ್ ಹೇಳ್ಬೋದು. ಅಂದ್ರೆ ಈಗ ಒಪ್ಪಿರ್ತಾರೆ, ಇವತ್ತು ನಾಳೆನು ಅದೇ ಮನ್ಸಲ್ಲಿ ಇರ್ಬೇಕಲ್ಲ, ಇನ್ನೊಂದ್ ತಿಂಗಳಾದ್ಮೇಲೆ ಇರ್ಬೇಕಲ್ಲ. ಸೊ ನಾವು ಬಿಡಬಾರ್ದು, ನಮ್ಮ ಡ್ರೀಮ್ ನ ನಾವು ಬಿಡಬಾರ್ದು, ನಮ್ಮ ನಂಬಿಕೆನ ನಾವು ಬಿಡಬಾರ್ದು. ಅದನ್ನ ಕಾರ್ಯಸಿದ್ಧಿ ಅಂತ ಒಂದ್ ಪದ ಇದೆ. ಸೊ ಅದು ಪ್ರತಿದಿನ ಎದ್ರು ಯಾರಿಗೆ ಇದ್ರ ಮೇಲೆ ನಂಬಿಕೆ ಇಲ್ಲ ಅಂದ್ರೂ ನಮಗಿರ್ಬೇಕಿತ್ತು. ಸೊ ಆ ನಂಬಿಕೆ ಇಟ್ಕೊಂಡು ಇದು 2 ವರ್ಷ ಇದು ಓಕೆ ಆಗಿ ಅಂದ್ರೆ ಮಾಡೋಣ ಸಿನಿಮಾ ಅಂತ ಹೇಳಿ 1 ವರ್ಷ ಆಗಿದೆ. ಅವತ್ತು ಹೇಳೋ ಧೈರ್ಯ ನನಗಿರ್ಲಿಲ್ಲ. ಯಾಕೆಂದ್ರೆ ಒಂದಷ್ಟು ಕೆಲಸ ಆಗ್ಬೇಕು, ಆಗ ಮಾತ್ರ ಅದ್ರ ಬಗ್ಗೆ ಮಾತಾಡ್ಬೇಕು. ಇವತ್ತು ಧೈರ್ಯವಾಗಿ ಹೇಳೋ ಅಂತ ಸಂದರ್ಭ ಬಂದಿದೆ. ಇಳೆಯರಾಜ ಅವ್ರನ್ನ ಭೇಟಿಯಾದ ಸಂದರ್ಭ ಪ್ಲಸ್ ಅವರು ಈ ಕಥೆನ ಹೆಂಗ್ ಒಪ್ಕೊಂಡ್ರು, ನಾನು ಮ್ಯೂಸಿಕ್ ಮಾಡ್ತೀನಿ ಅಂತ, ಅದ್ರ ಬಗ್ಗೆ ಸ್ವಲ್ಪ ಹೇಳೋದಾದ್ರೆ?
ಒಂದು ಅವರಿಗೆ ಮೋಸ್ಟ್ಲಿ ಈ ಕತೆ ತುಂಬಾ ಹೊಸದು ಅಂತ ಅನ್ಸಿರ್ಬೇಕು. ಇನ್ನೊಂದು ಅವರಿಗೆ ನನ್ನನ್ನ ನೋಡಿದ್ರೆ ಸಪೋರ್ಟ್ ಮಾಡ್ಬೇಕು ಅಂತ ಅನ್ಸಿದೆ, ಯಾಕೋ ಗೊತ್ತಿಲ್ಲ ನನ್ಗೆ. ಅದನ್ನ ಹೇಳ್ಬಲ್ಲ ನಾನು, ಅವರ ಆ ಮುಖಭಾವ ನಂಗೆ ನೆನ್ಪಿದೆ, ನನ್ಗೆ ಅವ್ರು ಮಾತಾಡ್ಸಿದ ರೀತಿ. ಆಮೇಲೆ ಈಗ್ಲೂ ಅವ್ರು ನನ್ನ ಏನೋ ನನ್ ಸ್ವಂತ ರಿಲೇಟಿವ್ ಏನೋ ಅಷ್ಟು ಪ್ರೀತಿಯಿಂದ ಮತ್ತೆ ಗದರ್ತಾರೆ, ಬಾರಿ ಬೈತಾರೆ. ಸೊ ಅವ್ರಿಗೇನೋ ಅನ್ಸಿದೆ ನನ್ನ ನೋಡಿ, ಇವಳೇನೋ ಪಾಪ ಕಷ್ಟ ಪಡ್ತಿದ್ದಾಳೆ, ಏನೋ ಮಾಡ್ಬೇಕು ಅಂತ, ಅದು ಒಂದಿದೆ ಅಂತ ಕಾಣುತ್ತೆ. ಮತ್ತೆ ಕಥೆ ಅಂದ್ರೆ ಅವ್ರಿಗೊಂದು ಸ್ಟೀರಿಯೋಟೈಪ್, ಅವ್ರಿಗೆ ಈಗ ಈ ಏಜ್ ಅಲ್ಲಿ ಅವ್ರು ಪ್ರೂವ್ ಮಾಡ್ಕೊಳ್ಳೋಂಥದ್ದು ಏನಿಲ್ಲ, ಅವ್ರಿಗೆ ಎಲ್ಲವೂ ಸಿಕ್ಕಿದೆ ಆ ಕ್ಷೇತ್ರದಲ್ಲಿ. ಸೊ ಈಗ ಏನಾದ್ರು ಅವ್ರು ಹೇಳಿದ್ದು, ಅವ್ರ ಮ್ಯಾನೇಜರ್ ಹೇಳಿದ್ದು ಇಬ್ರು ಕೂಡ ವಿ ವಾಂಟ್ ಟು ಸಪೋರ್ಟ್ ನ್ಯೂ ಟ್ಯಾಲೆಂಟ್ಸ್ ಅಂತ. ಆ ಒಂದು ಸಪೋರ್ಟ್ ನನಗೆ ಅಂತ ದೊಡ್ಡ ಮಹಾಶಕ್ತಿಯಿಂದ ಸಿಕ್ಕಿದೆ. ಇನ್ನೊಂದು, ರಂಜನಿ ಅವರೇ, ಆಕ್ಚುಲಿ ಮಹಿಳಾ ನಿರ್ದೇಶಕರು ಬಹಳ ಕಮ್ಮಿ ಆಕ್ಚುಲಿ ಕನ್ನಡದಲ್ಲೂ ಕೂಡ, ಒಂದು 7-8 ಜನ ಸಿಗಬಹುದು ನಮ್ಗೆ ಇಲ್ಲಿ ತನಕ. ನೀವು ಅದರಲ್ಲಿ ಇವಾಗ ಪ್ರಮುಖವಾಗಿ ಕಾಣಿಸ್ಕೊಳ್ತಾ ಇದೀರ. ಅಂದ್ರೆ ಪ್ರಮುಖವಾಗಿ ಯಾಕೆ ಅಂತ ಹೇಳಿದ್ರೆ, ಮೇನ್ ಸ್ಟ್ರೀಮ್ ಸಿನಿಮಾ ಮೇಕರ್ಸ್ ಜೊತೆಗೆ ನೀವು ಆಕ್ಚುಲಿ ಅಂದ್ರೆ ಕೊಲಾಬರೇಟ್ ಮಾಡಿರೋದು ಅದೊಂದು, ಪ್ಲಸ್ ಪ್ರೇಮ್ ಅವರು ಆಲ್ಮೋಸ್ಟ್ ಅಂದ್ರೆ ಕಮರ್ಷಿಯಲಿ ಅವರು ತುಂಬಾ ಜನಗಳಿಗೆ ರೀಚ್ ಆಗಿರುವಂತಹ ಒಬ್ಬ ಹೀರೋ, ಅವರನ್ನ ಆಯ್ಕೆ ಮಾಡ್ಕೊಂಡಿದ್ದೀರಾ. ಪ್ಲಸ್ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಮಗ ವಿಹಾನ್ ಅವರನ್ನ ಆಯ್ಕೆ ಮಾಡ್ಕೊಂಡಿದ್ದೀರಾ. ಈ ಆಯ್ಕೆಗಳು ಹೇಗಾಯ್ತು? ಸೊ ಯಾವ ರೀತಿ ಒಂದು ಅಂದ್ರೆ ಸಿನಿಮ್ಯಾಟಿಕ್ ಒಂದು ಎಕ್ಸ್ಪೀರಿಯನ್ಸ್ ನ ಕೊಡೋದಕ್ಕೆ ಹೊರಟಿದ್ದೀರಾ ಆಡಿಯನ್ಸ್ಗೆ ಅಂತ? ನಂಗೆ ಒಂದು, ನಾನ್ ಯಾವ ತರದ್ ಸಿನಿಮಾ ನೋಡಕ್ ಇಷ್ಟಪಡ್ತೀನಿ ಆ ತರದ್ ಸಿನಿಮಾನ ಮಾಡ್ಬೇಕು ಅಂತ ಇತ್ತು. ನನಗೆ ಏನೋ ಒಂದು ಗೋಳು ಸಿನಿಮಾ ತರ ಏನೋ ಬಾರಿ ಸೀರಿಯಸ್ ಅದೆಲ್ಲ ಏನು, ಬಂದು ಜನ ನಗ್ತಾ ನಗ್ತಾ ಏನೋ ಒಂದು ವಿಷಯ ಅವರಿಗೆ ನಾಟಿ ಒಂದ್ ಕ್ಷಣ ಅವರು ಸುಮ್ನಾಗಿ ಅದನ್ನ ಫೀಲ್ ಮಾಡ್ಕೊಂಡು ತಿರ್ಗಾ ನಗ್ಬೇಕು, ಇದು ನಂದೊಂದು ಉದ್ದೇಶ. ಸೊ ಹಂಗೆ ಬೇಕು ಅಂದಾಗ ನಾವ್ ಆ ನಿಟ್ಟಿನಲ್ಲೇ ಸಿನಿಮಾ ಮಾಡ್ಬೇಕಾಗತ್ತೆ. ಅಂತಂತ ಕಲಾವಿದ್ರೆ ಬೇಕಾಗ್ತಾರೆ. ಆ ತರದ್ ಒಂದ್ ತಂಡ ಅಂದ್ರೆ ಅದು ತುಂಬಾ ವರ್ಷಗಳಂದ್ರೆ ಇದು ನನ್ನಿಂದಾನೇ ಆಯ್ತು ಅಂತ ನಾನು ಹೇಳಲ್ಲ, ಇದಕ್ ಹಿಂಗೆ ಆಗ್ಬೇಕು ಅಂತ ಇತ್ತು ಅನ್ಸುತ್ತೆ. ಎಲ್ರುನು ನಾನು ಹೋಗಿ 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 ಅವ್ರನ್ನ ಒತ್ತಾಯ ಮಾಡಿ ಒಪ್ಸಕ್ ಆಗಲ್ಲ. ಇದು ಆಗಿದೆ ಅಂದ್ರೆ ಈ ಕತೆಗೆ ಅಥವಾ ನನ್ನ ಒಂದು ಸಂಕಲ್ಪ ಶಕ್ತಿಗೆ ಶಕ್ತಿ ಇದೆಯೇನೋ ಇರ್ಬೋದು. ಅದೇ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಮಗನ ಸೆಲೆಕ್ಷನ್ ಹೇಗಾಯ್ತು? ಹಿಂಗ್ ಒಪ್ಸಿದ್ರಿ? ಗಣೇಶ್ ಸರ್ ಏನಂದ್ರು? ಅವ್ರನ್ನ ಆಕ್ಟಿಂಗ್ ಮಾಡ್ಲಿಕ್ಕೆ ಬಿಟ್ರ ಹೇಗೆ ಅಂತ? ಆಕ್ಚುಲಿ ಆ ಇಡೀ ಕತೆ ನಾನು ಪ್ರೆಸ್ ಮೀಟ್ ನಲ್ಲಿ ಹೇಳ್ದೆ, ಇಟ್ ವಾಸ್ ಅ ಲಾಂಗ್ ಸ್ಟೋರಿ. ಸೊ ಈಗ ಸಣ್ಣದಾಗಿ ಹೇಳ್ಬೇಕಂದ್ರೆ, ಅವರಿಗೆ ಮಗುನ ಇವಾಗ ಸಿನಿಮಾ ಕಳ್ಸೋಕೆ ಇಂಟ್ರೆಸ್ಟ್ ಇರ್ಲಿಲ್ಲ ಅವನ್ಗೆ, ಅದು ಸುಮ್ನೆ ಡಿಸ್ಟ್ರಾಕ್ಷನ್ ಅಂತ ಹೇಳಿ. ನಾನೊಂದಷ್ಟು ಜನ ಮಕ್ಳು, 30-40 ಮಕ್ಳು ನೋಡಿದ್ದೆ. ಎಲ್ಲಾ ಮಕ್ಳು ತುಂಬಾ ಓವರ್ ಆಕ್ಟಿಂಗ್ ಕಲ್ತ್ಬಿಟ್ಟಿದ್ದಾರೆ. ಐ ಆಮ್ ವೆರಿ ಸ್ಯಾಡ್ ಅಬೌಟ್ ಇಟ್. ಆ ಮಕ್ಳಿಗೆ ಏನ್ ಇನ್ನೋಸೆನ್ಸ್ ಇರ್ಬೇಕು ಆ ಏಜ್ಗೆ, ಹಾಗಿದ್ರೆ ಮಾತ್ರ ಅವರು ಆ ಪಾತ್ರಕ್ಕೆ ಆಯ್ಕೆ ಆಗ್ತಾರೆ. ಇಲ್ಲಾಂದ್ರೆ ಮೇ ಬಿ ರಿಯಾಲಿಟಿ ಶೋ ನಲ್ಲಿ ಅವ್ರು ಎಲ್ಲದೂ ಮಾಡ್ಬೋದು. ರಿಯಾಲಿಟಿ ಶೋ ನಲ್ಲಿ ಅವರು ಒಂದು ತಾತನ್ ಪಾತ್ರ ಮಾಡ್ತಾರೆ, ಒಂದು ಹೊಡಿಯೋ ಅಂತ ವಿಲನ್ ಪಾತ್ರ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಆದ್ರೆ ಅದು ಆ ವಯಸ್ಸಿನ ಮಗುವಿನ ಭಾವ ಅಲ್ಲ. ನನಗೆ ಆ ಸಿನಿಮಾ, ನನಗೆ ಅದೇ ಸಮಸ್ಯೆ ಆಗಿತ್ತು. ಮಕ್ಕಳನ್ನ ಸೆಲೆಕ್ಟ್ ಮಾಡಕ್ ಹೋಗ್ತೀನಿ, ಎಲ್ಲಾರ್ಗು 40 ಹೊಡಿತಾರೇನೋ, ಈ ಓವರ್, ಅಯ್ಯೋ ನನ್ನ ಪಾತ್ರ ಅಲ್ಲ ಇದು, ನನ್ನ ಪಾತ್ರಕ್ಕೆ ಆ ಮುಗ್ಧತೆ ಬೇಕು ಅಂತ. ಅದು ವಿಹಾನ್ ನಲ್ಲಿತ್ತು. ಈಗ್ಲೂ ನೀವ್ ನೋಡ್ಬೋದು, ಒಂದು ಸಣ್ಣ ಜಂಬದ ಫೇಸ್ ಆಗ್ಲಿ, ಅಥವಾ ನನಗೆ ಗೊತ್ತಿದೆ ಅನ್ನೋದಾಗ್ಲಿ, ನಾನೊಂದ್ ಸ್ಟಾರ್ ಮಗ ಅನ್ನೋದಾಗ್ಲಿ, ಅಥವಾ ಯಾವುದೇ ತರದ ಎಕ್ಸ್ಪೋಜರ್ ಕೊಟ್ಟಿಲ್ಲ ಗಣೇಶ್ ಸರ್. ಆ ಅಬ್ರಿಂಗಿಗೆ ನಾನು ಅವನೊಬ್ನೇ ಅಂತಲ್ಲ, ಚಾರಿತ್ರ್ಯನೂ ಹಂಗೆ ಇದ್ದಾಳೆ. ಅವ್ರಿಗೆ ಬರೀ ಅವ್ರು ಓದು, ಅವ್ರ ಆಟ, ಆ ಮಗುಗೆ ಆ ಬಾಲ್ಯಕ್ಕೆ ಏನಿರ್ಬೇಕು ಅಷ್ಟು ಮಾತ್ರ ಎಕ್ಸ್ಪೋಸ್ ಕೊಟ್ಟಿದ್ದಾರೆ, ಅಷ್ಟು ಎಕ್ಸ್ಪೋಸ್ ಮಾಡಿದ್ದಾರೆ. ಹಂಗಾಗಿ ಆ ಮಕ್ಳು ಹಂಗಿದ್ದಾರೆ, ನನಗ್ ಬಹಳ ಖುಷಿ ಇದೆ ಅದ್ರ ಬಗ್ಗೆ. ಸೊ ಹಂಗೆ ಅವ್ರು ಮಾಡ್ಸಲ್ಲ ಅಂತಾನೆ ಹೇಳಿದ್ರು. ವಿಹಾನ್ ಆಸಕ್ತಿ ತೋರಿಸ್ಕೊಂಡ್ ಬಂದಿದ್ದು, ಬಟ್ ಇವಾಗ ನೀನು ನನ್ ಮುಂದೆ ಮಾಡಲ್ಲ ಅಂದಿಲ್ಲ ಅಂತ ಅವರೇ ಆಶ್ಚರ್ಯ ಪಟ್ಟಿದ್ರು. ಸೊ ಇಟ್ ವಾಸ್ ಅದೇ ಹೇಳದ್ನಲ್ಲ, ನಂಗೆ ಇದೆಲ್ಲ ಕೂಡ್ ಬಂತು. ನಾನ್ ಏನ್ ಮಾಡಕತ್ತೆ, ವಿಹಾನ್ ತಲೆಗೋಗಿ ಏನು ಚೇಂಜ್ ಮಾಡಕ್ಕಾಗಲ್ಲ. ಹಿ ಹಿಮ್ಸೆಲ್ಫ್ ಕೇಮ್ ಫಾರ್ವರ್ಡ್ ಮಾಡ್ಬೇಕು ಅಂತ. ಅದೇ ಮೊದ್ಲು ಒಪ್ಪಿರ್ಲಿಲ್ಲ ಪ್ರೇಮ್ ಅವರು, ಮತ್ತೆ ಒಪ್ಕೊಂಡ್ ನಂತರ ಅಂದ್ರೆ ಡೆಬ್ಯೂ ಡೈರೆಕ್ಟರ್ ಅಂದ್ರೆ ಅವ್ರಿಗೆ ಏನಾದ್ರು ಆತಂಕ ಕಾಡ್ತಾ ಇತ್ತಾ, ಅಥವಾ ಏನಾದ್ರು ಹೆಂಗ್ ಇರ್ತಾ ಇತ್ತು ಅವ್ರ ಅಪ್ರೋಚ್ ಎಲ್ಲ? ಅಂದ್ರೆ ಹೊಸ ಡೈರೆಕ್ಟರ್ನ ಅಂದ್ರೆ ಅವ್ರು ಏನ್ ಹೇಳ್ತಾರೋ ಅದನ್ನ ಕೊಡುವಂತಹ ಪ್ರಯತ್ನ ಇತ್ತಾ, ಅಥವಾ ಯಾವ ರೀತಿ ಒಂದು ಕ್ರಿಯೇಟಿವ್ ಡಿಸ್ಕಷನ್ಸ್ ಯಾವ ರೀತಿ ಇರ್ತಾ ಇತ್ತು? ಅಂದ್ರೆ ಒಂದ್ಸಲ ಕತೆ ಒಪ್ಕೊಂಡ್ಮೇಲೆ ಅವ್ರು ಏನು ಮತ್ತೆ ಪ್ರಶ್ನೆ ಮಾಡ್ತಿರ್ಲಿಲ್ವ ಹೇಗೆ ಅಂತ? ಬೇಸಿಕ್ಲಿ ಪ್ರತಿಯೊಬ್ಬರಿಗೂ, ಇವಾಗ ನಾನು ಒಬ್ಬ ನಟಿಯಾದಿ ಯಾರಾದ್ರೂ ನಂಗೆ ಹೊಸಬ್ರು ಬಂದ್ರೆ ನಂಗೆ ಡೌಟ್ ಇರುತ್ತೆ. ಬಟ್ ಅದು ಒಂದ್ ಹಂತದಲ್ಲಿ ಕ್ಲಿಯರ್ ಆಗುತ್ತೆ, ಅವ್ರ ಕಾನ್ಫಿಡೆನ್ಸ್ ನೋಡ್ಬಿಟ್ಟು. ಓಕೆ, ಗೊತ್ತಿದೆ ಅವರಿಗೆ. ನಿರ್ದೇಶನ ಅಂದ್ರೆ ಎಲ್ಲಾ ಗೊತ್ತಿದೆ ಅಂತಲ್ಲ, ಈ ಕತೆಗೆ ಏನ್ ಬೇಕಂತ ಗೊತ್ತಿದೆ. ನಂದು ಹಂಗೆ ಆಗಿದೆ. ಈಗ ನನಗೆ ಈ ಕತೆಗೆ ಏನ್ ಬೇಕಂತ ನನಗಿಂತ ಇಡೀ ತಂಡದಲ್ಲಿ ನನ್ನಷ್ಟು ಯೋಚನೆ ಯಾರು ಮಾಡಿರಲ್ಲ. ಸೊ ಈ ಕತೆಗೆ ನನಗೆ 100% ಆ ಪಾತ್ರಗಳ ಬಗ್ಗೆ ಅಷ್ಟು ಯೋಚನೆ ಮಾಡಿರ್ತೀನಿ. ಸೊ ಈ ಕಾನ್ಫಿಡೆನ್ಸ್ ಅವರಿಗೆ ದಾಟಿದಾಗ
ಅಲ್ಲಿಂದ ಅವ್ರಿಗೆ ನನ್ನ ಮೇಲೆ ನಂಬಿಕೆ ಹೆಚ್ಚಾಯ್ತು. ಅದಕ್ ಮುಂಚೆ ನಾವ್ ಯಾವತ್ತೂ ಕೂಡ ಸೆಟ್ ಅಲ್ಲಿ ಡಿಸ್ಕಷನ್ ಮಾಡಿಲ್ಲ, ಅಷ್ಟು ಪ್ರೊಫೆಷನಲ್. ಸೆಟ್ಟಿಗೆ ಬಂದು ಇವ್ರು ಯಾಕೆ ಹಿಂಗ್ ಮಾಡ್ತಾರೆ, ಅವ್ರು ಯಾಕೆ ಮಾಡ್ತಾರೆ ಅಂತ ಮಾಡಿಲ್ಲ. ಏನೇ ಇದ್ರೂ ಕೂಡ ಬಿಫೋರ್ ವಿ ಗೋ ಆನ್ ಫ್ಲೋರ್ಸ್ ನಮ್ ಸ್ಕ್ರಿಪ್ಟ್ ರೈಟಿಂಗ್ ಅಲ್ಲಿ, ಡೈಲಾಗ್ ರೈಟಿಂಗ್ ನಲ್ಲಿ ನಾವು ಚರ್ಚೆ ಮಾಡಿದ್ವಿ ವಿನಃ ಅದು ಪ್ರೊಡಕ್ಷನ್ ಬಂದು ದುಡ್ಡು ವೇಸ್ಟ್ ಆಗ್ತಾ ಇರೋ ಸಮಯದಲ್ಲಿ ಆತರ ಚರ್ಚೆ ಆಗಿಲ್ಲ. ಈಸ್ ದಟ್ ಪ್ರೊಫೆಷನಲ್. ಸೊ ಆಕ್ಚುಲಿ ನಾಯಕನ ಅಂದ್ರೆ ಇಂಟ್ರೊಡಕ್ಷನ್ ಮಾಡ್ಕೊಟ್ಟಿದ್ದೀರಾ. ಅವ್ರ ಮಗ ಲೈಕ್ ಗೋಲ್ಡನ್ ಸ್ಟಾರ್ ಮಗ, ಅವ್ರ ಮಗನ್ ಪಾತ್ರ ಮಾಡ್ತಿದ್ದಾರೆ. ಸೊ ಹೀರೋಯಿನ್ ಯಾರಾಗಿರ್ತಾರೆ? ನೀವೇನಾದ್ರೂ ಹೀರೋಯಿನ್ ಪಾತ್ರ ಮಾಡ್ತಿದ್ದೀರಾ ಅಥವಾ ಯಾರಾಗಿರ್ತಾರೆ ಅಂತ? ಮುಖ್ಯವಾಗಿ ಇದು ಹೀರೋ ಹೀರೋಯಿನ್ ತರದ ಸಿನಿಮಾ ಅಲ್ಲ, ಪೋಸ್ಟ್ರೇ ಹೇಳೋ ತರ. ಇದ್ರಲ್ಲಿ ಮುಖ್ಯ ಪಾತ್ರಗಳು ಇರ್ತಾರೆ. ಇದ್ರಲ್ಲಿ ಇನ್ನೊಂದಷ್ಟು ಪಾತ್ರಗಳನ್ನ ನಿಧಾನವಾಗಿ ನಾವು ಹೇಳ್ತಾ ಹೋಗ್ತೀವಿ. ನಾನು ಅದನ್ನು ಹೇಳ್ತೀನಿ. ಸೊ ಓವರ್ ಆಲ್ ತುಂಬಾನೇ ಎಕ್ಸ್ಪೆಕ್ಟೇಷನ್ ಇರುವಂತಹ ಸಿನಿಮಾ ಇದು. ಅಂದ್ರೆ ವಿಮೆನ್ಸ್ ಅಪ್ರೋಚ್ ಟುವರ್ಡ್ಸ್ ಡೈರೆಕ್ಷನ್ ಅಥವಾ ಸ್ಟೋರಿ ಟೆಲ್ಲಿಂಗ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಒಂದು ಇಂಡಸ್ಟ್ರಿಗೆ. ಬಿಕಾಸ್ ಅವಾಗಲೇ ವೆರೈಟಿ ಆಫ್ ಸಿನಿಮಾಸ್ ಬರೋದಕ್ಕೆ ಕಾರಣ ಆಗೋದು. ಸೊ ಈ ಸಿನಿಮಾ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಅಂದ್ರೆ, ಈಗ ಕಮರ್ಷಿಯಲ್ ಆಂಗಲ್ ಇಂದ ನೋಡುವಾಗ ಪ್ರೇಮ್ ಅವರಿದ್ದಾರೆ. ನಿಮ್ಮ ನಿರ್ದೇಶನದ ಶೈಲಿ ಅಥವಾ ನರೇಶನ್ ಹೇಗಿರುತ್ತೆ ಅಂತ ನಮ್ಗೆ ಇನ್ನೂ ಗೊತ್ತಿಲ್ಲ. ಯಾವ ಜಾನ್ರಾಗ್ ಸೇರುತ್ತೆ ಈ ಸಿನಿಮಾ ಅಂತ ನಿಮ್ ಪ್ರಕಾರ? ಇದು ಮೇನ್ ಸ್ಟ್ರೀಮ್ ಕಮರ್ಷಿಯಲ್ ಸಿನಿಮಾ ಪಕ್ಕ. ಅದು ಸೋಶಿಯೋ ಫ್ಯಾಮಿಲಿ ಡ್ರಾಮಾ ಆಗಿರುತ್ತೆ. ಸಿಕ್ಕಾಪಟ್ಟೆ ತಮಾಷೆ ಇರುತ್ತೆ, ಒಂದಷ್ಟು ಎಮೋಷನ್ಸ್ ಇರುತ್ತೆ, ಒಂದಷ್ಟು ಮೌಲ್ಯಗಳಿರುತ್ತೆ, ಅಪ್ಪಟ ಕನ್ನಡದ ಮಣ್ಣಿನ ಸೊಗಡಿರುತ್ತೆ. ಸೊ ಸಿನಿಮಾ ಆಲ್ಮೋಸ್ಟ್ 60% ಟಾಕಿ ಪೋರ್ಷನ್ ಏನೋ ಮುಗ್ದಿದೆ ಅಂತ ಹೇಳಿದ್ರೆ, ಯಾವಾಗ ರಿಲೀಸ್ ಆಗ್ಬೋದು? ಅದ್ರ ಬಗ್ಗೆ ಎಲ್ಲ ಏನಾದ್ರು ಮಾಹಿತಿ ಇದೆಯಾ, ಹೇಗೆ ಅಂತ? ಸದ್ಯಕ್ಕೆ ನಾವು ಸಿನಿಮಾ ಮುಗಿಸೋದನ್ನ ಅಷ್ಟೇ ನೋಡ್ತಾ ಇದೀವಿ. ಈಗ ಈ ವಾರದಲ್ಲಿ, ನೆಕ್ಸ್ಟ್ ವಾರದಲ್ಲಿ 1-2 ದಿನ ಶೂಟಿಂಗ್ ಇದೆ, 2 ಅಥವಾ ಚಿಕ್ಕ ಶೆಡ್ಯೂಲ್ ಇದೆ. ಆಮೇಲೆ ಇನ್ನೊಂದ್ 2-3 ತಿಂಗಳಲ್ಲಿ ಶೂಟಿಂಗ್ ಮುಗಿಸಿ ಫಸ್ಟ್ ಕಾಪಿ ನೋಡಿ ಆಮೇಲೆ ಡಿಸೈಡ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ರಂಜನಿ ರಾಘವನ್ ಅವರೇ. ಸಾಕಷ್ಟು ವಿಷಯಗಳನ್ನ ಹಂಚ್ಕೊಂಡ್ರಿ. ಡಿ ಡಿಕ್ಕಿ ಸಾಕಷ್ಟು ಯಶಸ್ಸನ್ನ ಸಾಧಿಸಲಿ ರಿಲೀಸ್ ಆದ್ಮೇಲೆ ಅಂತ ನಾನು ಕೇಳ್ಕೊಡ್ತೀನಿ. ಹಾಗೇನೆ ನಿಮ್ಮ ನಿರ್ದೇಶನದ ಜರ್ನಿ ಕೂಡ ಹೀಗೆ ಸಾಕ್ತಾ ಇರ್ಲಿ, ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಡ್ತಾ ಇರಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ನೀವು ಯಾವಾಗ್ಲೂ ಹೇಳಂಗೆ ನಿಮ್ಗೆ ನಿಮ್ಮ ಕನ್ನಡ ಭಾಷೆ ತುಂಬಾ ಚೆನ್ನಾಗಿದೆ. ತುಂಬಾ ತಿಳ್ಕೊಂಡ್ ಬಂದು ಇಂಟರ್ವ್ಯೂ ಮಾಡ್ತೀರಾ. ನಿಮ್ಮ ಜರ್ನಿ ಕೂಡ ಹೀಗೆ ಸಾಕ್ತಾ ಇರ್ಲಿ. ಥ್ಯಾಂಕ್ ಯು. ಸೊ ಸ್ನೇಹಿತರೆ, ಇದಾಗಿತ್ತು ರಂಜನಿ ರಾಘವನ್ ಅವರ ಮಾತುಗಳು. ಮತ್ತೆ ಭೇಟಿ ಆಗ್ತಾ ಇರೋಣ. ಧನ್ಯವಾದ.